ಹರೇನು ನಮಸ್ಕಾರ ಆಚಾರ್ಯ. ಹರೇನು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನಿ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಭಗವಂತನಿಗೆ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ, ಭಗವಂತ ತ್ರೈಗುಣ್ಯವರ್ಜಿತ ಅಂತ ಏನು ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೋ, ಭಗವಂತನಿಗೆ ಯಾವ ದೋಷಗಳು ಇಲ್ಲ ಅಂತ ಹೇಳಿ ಆ ವಿಷಯಕವಾಗಿ ಅನೇಕ ಪ್ರಮಾಣಗಳನ್ನ ಉದಾಹರಣೆಯನ್ನ ಮಾಡಿದ್ದು. ಹೀಗೆ ಉದಾಹರಣೆಯನ್ನ ಮಾಡ್ತಾ ಕೆಲವು ಕಡೆಗೆ ದೋಷವನ್ನ ತೋರಿಸಿದ್ದಾನಲ್ಲ, ಅವು ಯಾಕೆ ತೋರಿಸಿದ್ದು ಅಂದ್ರೆ ಮೋಹನಗಾಗಿ, ಅಸುರ ಜನರಿಗೆ ಮೋಹನವನ್ನ ಮಾಡುವ ಸಲುವಾಗಿ ಭಗವಂತ ಆ ರೀತಿಯಾಗಿ ತೋರಿಸಿದ್ದು ಅಂತ ಶ್ರೀಮದಾಚಾರ್ಯರು ಅದನ್ನ ತಿಳಿಸ್ತಾ ಇದ್ದದ್ದು. 134ನೇ ಶ್ಲೋಕವನ್ನ ತಿಳಿದುಕೊಂಡದ್ದು. ಕೆಲವು ಕಡೆಗೆ ಭಗವಂತ ಶಿವನನ್ನ, ರುದ್ರದೇವರನ್ನ, ಋಷಿಗಳನ್ನ, ದೇವತೆಗಳನ್ನ, ಮನುಷ್ಯರನ್ನ ಕೆಲವು ಪ್ರಸಂಗಗಳಲ್ಲಿ ನಮಸ್ಕಾರ ಮಾಡಿದ್ದು ಉಂಟು, ಅವರ ಪೂಜೆಯನ್ನ ಮಾಡಿದ್ದು, ಅವರ ಸ್ತೋತ್ರವನ್ನು ಮಾಡಿದ್ದು, ಅವರಿಗೆ ಪ್ರಾರ್ಥನೆಯನ್ನ ಮಾಡಿದ್ದು, ವರವನ್ನ ತೆಗೆದುಕೊಂಡದ್ದು, ಹೀಗೆಲ್ಲವೂ ಕಾಣುತ್ತವೆ. ಇಷ್ಟು ಆಗಿತ್ತು. ಇದೆಲ್ಲವೂ ಕೂಡ ಅಸುರರಿಗೆ ಮೋಹನ ಮಾಡುವ ಸಲುವಾಗಿ, ಜನರಿಗೆ ಮೋಹನವನ್ನ ಮಾಡುವ ಸಲುವಾಗಿ ಭಗವಂತ ಆ ರೀತಿಯಾಗಿ ಮಾಡಿದ್ದು. ಮತ್ತೇನು ಮಾಡಿದ್ದಾನೆ, ಯಾವ ರೀತಿಯಾಗಿ ಅಸುರರಿಗೆ ಅಥವಾ ಸಾಮಾನ್ಯ ಅಜ್ಞಾನಿಗಳಿಗೆ ಮೋಹನವನ್ನ ಮಾಡುವುದಕ್ಕಾಗಿ ಭಗವಂತ ಮತ್ತೇನು ಮಾಡಿದ್ದಾನೆ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ 135ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಲಿಂಗಂ ಪ್ರತಿಷ್ಠಾಪಯತಿ ವೃಣೋತ್ಯಸುರತೋ ವರಾನ್ ಸರ್ವೇಶ್ವರ ಸ್ವತಂತ್ರೋಪಿ ಸರ್ವಶಕ್ತಿಶ್ಚ ಸರ್ವದಾ ಸರ್ವಜ್ಞೋಪಿ ವಿಮೋಹಾಯ ಜನಾನಾಂ ಪುರುಷೋತ್ತಮಃ. ಲಿಂಗಂ ಪ್ರತಿಷ್ಠಾಪಯತಿ ವೃಣೋತ್ಯಸುರತೋ ವರಾನ್ ಸರ್ವೇಶ್ವರ ಸ್ವತಂತ್ರೋಪಿ ಸರ್ವಶಕ್ತಿಶ್ಚ ಸರ್ವದಾ ಸರ್ವಜ್ಞೋಪಿ ವಿಮೋಹಾಯ ಜನಾನಾಂ ಪುರುಷೋತ್ತಮಃ ಎಂಬುದಾಗಿ 135ನೇ ಶ್ಲೋಕ. ಪದ ವಿಭಾಗ. ಲಿಂಗಂ
ಪ್ರತಿಷ್ಠಾಪಯತಿ ವೃಣೋತಿ ಅಸುರತಃ ವರಾನ್ ಸರ್ವೇಶ್ವರಃ ಸ್ವತಂತ್ರಃ ಅಪಿ ಸರ್ವಶಕ್ತಿಃ ಚ ಸರ್ವದಾ ಸರ್ವಜ್ಞಃ ಅಪಿ ವಿಮೋಹಾಯ ಜನಾನಾಂ ಪುರುಷೋತ್ತಮಃ ಎಂಬುದಾಗಿ ಪದವಿಭಾಗ. ಮತ್ತೆ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ಲಿಂಗಂ ಪ್ರತಿಷ್ಠಾಪಯತಿ. ಅದಕ್ಕೆ ಅವತಾರಿಕೆಯನ್ನ ಮೊದಲಿಗೆ ಹೇಳ್ತಾರೆ ಇಲ್ಲಿ ಲಿಂಗಂ ಪ್ರತಿಷ್ಠಾಪಯತಿ. ಹಿಂದೆ ಬಂದದ್ದು ನಮತಿ ಅರ್ಚಯತಿ ಸ್ತೌತಿ ವರಾನ್ ಅರ್ಥಯತೆ. ಶಿವನಿಂದ ಋಷಿಗಳಿಂದ ಮನುಷ್ಯರಿಂದ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದ್ದಾನೆ, ಅರ್ಚನೆ ಮಾಡಿದ್ದಾನೆ, ಸ್ತೋತ್ರ ಮಾಡಿದ್ದಾನೆ, ವರವನ್ನ ತೆಗೆದುಕೊಂಡಿದ್ದಾನೆ. ಮತ್ತೇನು ಮಾಡಿದ್ದಾನೆ ಅಂದ್ರೆ ಲಿಂಗಂ ಪ್ರತಿಷ್ಠಾಪಯತಿ. ಲಿಂಗವನ್ನ, ಶಿವನ ಲಿಂಗವನ್ನ ಕೆಲವು ಕಡೆಗೆ ಪ್ರತಿಷ್ಠಾಪನೆಯನ್ನ ಭಗವಂತ ಮಾಡಿ ತೋರಿಸಿದ್ದಾನೆ. ಆ ತರಹದ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಲಿಂಗಂ ಪ್ರತಿಷ್ಠಾಪಯತಿ. ಮತ್ತು ಅಸುರತಃ ವರಾನ್ ವೃಣೋತಿ. ಅಸುರರಿಂದಲೂ ವರವನ್ನ ತೆಗೆದುಕೊಂಡಿದ್ದಾನೆ. ಹಿಂದೆ ಬಂತು ಮಧುಕೈಟವರು, ಇವರೇ ಮೊದಲಾದಂತವರಿಂದ ವರವನ್ನ ತೆಗೆದುಕೊಂಡದ್ದು. ಹೀಗೆ ಭಗವಂತ ಇಷ್ಟೆಲ್ಲವನ್ನ, ಭಗವಂತ ಸರ್ವೋತ್ತಮನಾದಂಥವನು. ನಮಸ್ಕಾರ ಮಾಡುವಂಥದ್ದು ಬೇಕಾಗಿಲ್ಲ, ಮತ್ತೊಬ್ಬರಿಗೆ ಪೂಜೆ ಮಾಡೋದು ಬೇಕಾಗಿಲ್ಲ, ಮತ್ತೊಬ್ಬರ ಸ್ತೋತ್ರ ಮಾಡೋದು ಬೇಕಾಗಿಲ್ಲ, ಮತ್ತೊಬ್ಬರ ಪ್ರತಿಷ್ಠಾಪನೆಯನ್ನು ಮಾಡೋದು ಬೇಕಾಗಿಲ್ಲ, ಮತ್ತೊಬ್ಬರಿಂದ ವರವನ್ನ ಪಡೆದುಕೊಳ್ಳುವಂತಹದ್ದು ಬೇಕಾಗಿಲ್ಲ. ಇವೆಲ್ಲವೂ ಕೂಡ ಅಧಮರ ಕೆಲಸ. ಹೀಗಾಗಿ ಒಬ್ಬರ ಪೂಜೆಯನ್ನು ಮಾಡ್ತೇವೆ ಅಂದ್ರೆ ಆ ಪೂಜೆಯನ್ನ ಮಾಡೋರಿಗಿಂತಲೂ ಮಾಡುವಂತಹ ವ್ಯಕ್ತಿ, ಮಾಡಿಸಿಕೊಳ್ಳುವಂತಹ ವ್ಯಕ್ತಿಗಿಂತಲೂ ಮಾಡುವಂತಹ ವ್ಯಕ್ತಿ ಅಧಮ ಅಂತ ಅರ್ಥ. ಅದೇ ರೀತಿ ಸ್ತೋತ್ರವನ್ನು ಮಾಡುವಂತಹ ವ್ಯಕ್ತಿ ಮಾಡಿಸಿಕೊಳ್ಳುವವನಕ್ಕಿಂತ ಅಧಮ. ಪೂಜೆಯನ್ನಾಗಲಿ ಮತ್ತು ಅವರ ನಮಸ್ಕಾರ, ಸ್ತೋತ್ರ ಮತ್ತು ವರವನ್ನ ಅವರಿಂದ ಪಡೆದುಕೊಳ್ಳುವುದಾಗಲಿ ನಮಗಿಂತ ಉತ್ತಮರಿಂದ ವರವನ್ನ ಪಡೆದುಕೊಳ್ಳುವಂತಹ ವ್ಯಕ್ತಿ ಅಧಮ, ವರವನ್ನ ಕೊಡುವವರು ಉತ್ತಮ ಅಂತ ಅರ್ಥ. ಒಬ್ಬರನ್ನ ಪ್ರತಿಷ್ಠಾಪನೆ, ದೇವರನ್ನ ಯಾವುದೋ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಪ್ರತಿಷ್ಠಾಪನೆಯನ್ನ ಮಾಡುವಂತಹ ವ್ಯಕ್ತಿ ಯಾರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೋ ಅವರಿಗಿಂತ ಅಧಮ ಅಂತ ಅರ್ಥ. ಹೇಗೆ ಕಾಣಿಸ್ತದೆ? ಇವೆಲ್ಲವೂ ದೋಷಗಳು, ಅಧಮತೆ. ಹಾಗಾಗಿ ಇಂತಹ ದೋಷಗಳು ಭಗವಂತನಲ್ಲಿ ಕಾಣಿಸ್ತಾವಲ್ಲ ಅಂತಂದ್ರೆ ಅದಕ್ಕೆ ಅದೇ ಪ್ರಮಾಣದಲ್ಲಿನೇ ಮತ್ತು ಶ್ಲೋಕ ಇದೆ. ಸರ್ವೇಶ್ವರ ಸ್ವತಂತ್ರೋಪಿ ಸರ್ವಶಕ್ತಿಶ್ಚ ಸರ್ವದಾ ಸರ್ವಜ್ಞೋಪಿ ವಿಮೋಹಾಯ ಜನಾನಾಂ ಪುರುಷೋತ್ತಮ. ಅದಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ ಸರ್ವೇಶ್ವರ ಎಂಬ ಒಂದು ಮುಂದಿನ ಆ ಶ್ಲೋಕಕ್ಕೆ. ಅಶಕ್ತತ್ವಾತಿದಂ ಕರೋತಿ ಇತ್ಯಾಶಂಕ್ಯ. ಇಲ್ಲ, ದೇವರಿಗೆ ಶಕ್ತಿನೇ ಇಲ್ಲ, ಶಕ್ತಿ ಇಲ್ಲದೆ ಇದ್ದಂತಹ ಕಾರಣದಿಂದಾಗಿ ತನಗೆ ಬಲ ಬೇಕು ಅನ್ನೋ ಸಲುವಾಗಿ ಮತ್ತೊಬ್ಬರ ಪೂಜೆಯನ್ನ, ನಮಸ್ಕಾರವನ್ನ, ಸ್ತೋತ್ರವನ್ನ, ವರವನ್ನ, ಪ್ರತಿಷ್ಠಾಪನೆ ಇತ್ಯಾದಿಗಳನ್ನ ಮಾಡುತ್ತಾನೆ. ಅಶಕ್ತತ್ವ, ಭಗವಂತನಿಗೆ ಶಕ್ತಿ ಇಲ್ಲ, ಅಶಕ್ತನಾಗಿದ್ದಾನೆ. ಅಶಕ್ತತ್ವ ಇದಂ ಕರೋತಿ. ಇವೆಲ್ಲವನ್ನ, ನಮಸ್ಕಾರ ಮೊದಲಾದಂತ ಏನ್ ಹೇಳಿದ್ದಾರೋ ಇವೆಲ್ಲವನ್ನ ಭಗವಂತ ಮಾಡ್ತಾನೆ ಅಂತ ಆಕ್ಷೇಪ ಬಂದರೆ ಅದಕ್ಕೆ ಉತ್ತರ ರೂಪದಲ್ಲಿ ಸರ್ವೈಶ್ವರ್ಯಾದಿ ಗುಣಯುಕ್ತತ್ವಾನ್ನ ಅಶಕ್ತತಾ ಇತ್ಯುತ್ತರಂ ಅಭಿಪ್ರೇತ್ಯ ತದ್ ಅನುವಾದ ಪೂರ್ವಕಂ ನಮನಾದಿ ಪ್ರಯೋಜನಂ ಆಹ. ಭಗವಂತನಿಗೆ ಅಶಕ್ತ್ಯಾದಿಗಳು ಇಲ್ಲ, ಅಶಕ್ತತ್ವ ಎಂಬುದು ಭಗವಂತನಿಗೆ ಇಲ್ಲ. ಅದನ್ನೇ ತಿಳಿಸ್ತಾ ಇದ್ದಾರೆ. ಸರ್ವೇಶ್ವರ, ಭಗವಂತ ಹೇಗಿದ್ದಾನೆ ಅಂದ್ರೆ ಸರ್ವೇಶ್ವರ, ಎಲ್ಲರಿಗೂ ಒಡೆಯನಾಗಿ ಇದ್ದಾನೆ ಭಗವಂತ. ಹೀಗಾಗಿ ಒಬ್ಬರಿಗಿಂತ ಅಧಮ ಅಂತ ಅರ್ಥ. ಎಲ್ಲರಿಗೂ ಒಡೆಯವನೇ, ಭಗವಂತನೇ ಒಡೆಯ. ಸ್ವತಂತ್ರ, ಸ್ವತಂತ್ರನಾಗಿ ಇದ್ದಾನೆ. ಯಾರಿಗೆ ವರವನ್ನ ಕೇಳುವಂಥದ್ದು ಬೇಕಾಗಿಲ್ಲ. ಒಬ್ಬರ ಸ್ತೋತ್ರವನ್ನ ಮಾಡಿ ಅವರಿಂದ ಲಾಭವನ್ನು ಪಡೆದುಕೊಳ್ಳೋದಾಗಲಿ, ಅವರ ಪೂಜೆಯನ್ನ ಮಾಡಿ ಲಾಭವನ್ನು ಪಡೆದುಕೊಳ್ಳೋದಾಗಲಿ, ಒಬ್ಬರಿಗೆ ನಮಸ್ಕಾರವನ್ನ ಮಾಡಿ ಅವರಿಂದ ಅನುಗ್ರಹವನ್ನು ಪಡೆದುಕೊಳ್ಳೋದಾಗಲಿ,
ಜ್ಞಾನಾದಿಗಳನ್ನು ಪಡೆದುಕೊಳ್ಳೋದಾಗಲಿ, ಆಯುಷ್ಯವನ್ನು ಪಡೆದುಕೊಳ್ಳೋದಾಗಲಿ, ಇಂತಹದ್ಯಾವುದೂ ಕೂಡ ಭಗವಂತನಿಗೆ ಇಲ್ಲ. ಸ್ವತಂತ್ರನಾಗಿ ಇದ್ದಾನೆ. ಸ್ವತಂತ್ರವಾಗಿ ಭಗವಂತ ಎಲ್ಲವನ್ನ ಹೊಂದಿಬಿಟ್ಟಿದ್ದಾನೆ ಅನಾದಿ ಕಾಲದಿಂದ. ಸರ್ವಶಕ್ತಿಶ್ಚ, ಶಕ್ತ ಅಂತ ಸರ್ವತಾ ಅನ್ನಬೇಡಿ, ಸರ್ವಶಕ್ತಿಶ್ಚ ಅಂತ ಪ್ರಮಾಣ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಸರ್ವಶಕ್ತಿಶ್ಚ, ಎಲ್ಲದ ಶಕ್ತಿ ಇದೆ ಭಗವಂತನಿಗೆ. ಅಂತ ಶಕ್ತಿ ಭಗವಂತನಿಗೆ ಇದ್ದದ್ದು ಸರ್ವಶಕ್ತಿಶ್ಚ. ಯಾವಾಗ ಒಂದು ಬಾರಿ ಅಲ್ಲ, ಸರ್ವದಾ, ಯಾವಾಗಲೂ ಕೂಡ ಭಗವಂತ ಸರ್ವಶಕ್ತನಾಗಿದ್ದಾನೆ. ಯಾವಾಗಲೂ ಭಗವಂತ ಎಲ್ಲರಿಗೂ ಒಡೆಯನಾಗಿ ಇದ್ದಾನೆ. ಲೋಕದಲ್ಲಿ ನಾವು ಕಾಣುತ್ತೇವೆ, ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿಯಾಗಿದ್ದಾನೋ ಮುಖ್ಯಮಂತ್ರಿಯಾಗಿದ್ದಾನೋ ಅಂದ್ರೆ ಯಾವಾಗಲೂ ಅಂತ ಇರೋದಿಲ್ಲ. ಒಂದೊಂದು ಪ್ರಸಂಗ ಅಂತ ಇರ್ತದೆ. ತಾನು ಬದುಕಿದಾಗಲೇನೆ ಕೆಲವು ಪ್ರಸಂಗದಲ್ಲಿ ಎಲ್ಲರಿಗೂ ಒಡೆಯನಾಗಿರಬಹುದು, ಅಥವಾ ತಾನು ಬೇರೆ ಸ್ಥಾನದಲ್ಲಿ ಹೋಗಬಹುದು. ತಾನು ಪ್ರಾಣವನ್ನು ಬಿಟ್ಟಾದ ಮೇಲಂತೂ ಮುಗಿದು ಹೋಯಿತು, ಸರ್ವೇ ಯಾರಿಗೂ ಕೂಡ ಅಧಿಪತಿ ಅಂತ ಇರೋದಿಲ್ಲ. ಆದ್ರೆ ಭಗವಂತ ಮಾತ್ರ ಸರ್ವದಾ, ಸರ್ವದಾ ಸರ್ವೇಶ್ವರ, ಸರ್ವದಾ ಎಲ್ಲಾ ಕಡೆ ಹಚ್ಕೊಳ್ಬೇಕು ಅದನ್ನ. ಭಗವಂತ ಮಾತ್ರ ಯಾವಾಗಲೂ ಕೂಡ ಸುಮ್ಮನೆ ಯಾವುದೋ ಒಂದು 5 ವರ್ಷ, ಒಂದು 5 ಕಲ್ಪ, ಹೀಗೆ ಎಷ್ಟೋ ಜನ್ಮ ಅಂತ ಆಗಲ್ಲ. ಸರ್ವದಾ, ಅನಂತ ಕಾಲದಿಂದ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಯಾವಾಗಲೂ ಭಗವಂತನೇ ಸರ್ವೇಶ್ವರ, ಎಲ್ಲರಿಗೂ ಒಡೆಯನಾಗಿದ್ದವ, ಯಾವಾಗಲೂ ಸ್ವತಂತ್ರನಾಗಿ ಇದ್ದವ. ಸ್ವಾತಂತ್ರ್ಯ ಇರುವುದು, ಅಧಿಕಾರ ಇತ್ತು ಅಂದ್ರೆ ಆಗ ಸ್ವಲ್ಪ ಸ್ವಾತಂತ್ರ್ಯ ಇರುತ್ತದೆ. ಅಧಿಕಾರ ಹೋಯ್ತು ಅಂದ್ರೆ ಮತ್ತೆ ಸ್ವಾತಂತ್ರ್ಯ ಹೋಗಿಬಿಡುತ್ತದೆ ಲೋಕದಲ್ಲಿ. ಸಾಮಾನ್ಯವಾಗಿ ಎಷ್ಟು ಸಾಮಾನ್ಯವಾದಂತ ಸ್ವಾತಂತ್ರ್ಯ. ಆದ್ರೆ ಭಗವಂತನಿಗಿದ್ದಂತಹ ಸ್ವಾತಂತ್ರ್ಯ, ಸ್ವತಂತ್ರತೆ ಇದು ಮಾತ್ರ ಯಾವಾಗೋ ಒಂದು ಬಾರಿ ಬಂದು ಹೋಗುವಂತಹದ್ದಲ್ಲ. ಸರ್ವದಾ ಸ್ವತಂತ್ರ, ಯಾವಾಗಲೂ ಕೂಡ ಭಗವಂತ ಸ್ವತಂತ್ರನಾಗಿ ಇದ್ದಾನೆ, ಯಾವಾಗಲೂ ಸರ್ವಶಕ್ತನಾಗಿ ಇದ್ದಾನೆ. ಮತ್ತು ಸರ್ವಜ್ಞ, ಭಗವಂತ ಸರ್ವಜ್ಞ ಶಿಖಾಮಣಿ, ಎಲ್ಲದರ ಜ್ಞಾನವೂ ಭಗವಂತನಿಗಿದೆ. ಹೀಗಾಗಿ ಅಂತಹ ಭಗವಂತ ಸಹ ನೋಡಿ, ಸರ್ವಜ್ಞೋಪಿ ಪುರುಷೋತ್ತಮ, ಸ್ವತಂತ್ರನೂ, ಸರ್ವೇಶ್ವರನೂ, ಸರ್ವಶಕ್ತಿಯೂ, ಸರ್ವಜ್ಞನೂ ಆದಂತಹ ಪುರುಷೋತ್ತಮ, ಎಲ್ಲ ಪುರುಷರಿಗಿಂತಲೂ ಉತ್ತಮನಾದಂತಹ ಭಗವಂತ ಈ ರೀತಿಯಾಗಿ ಏನು, ಈ ನಮಸ್ಕಾರ, ಅರ್ಚನೆ, ಸ್ತೋತ್ರ, ವರವನ್ನ ಪಡೆದುಕೊಳ್ಳೋದು, ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದು ಇತ್ಯಾದಿಗಳು ಎಲ್ಲ ಯಾಕೆ ಅಂದ್ರೆ ಜನಾನಾಂ ವಿಮೋಹಾಯ, ಜನರಿಗೆ ಮೋಹನವನ್ನ ಮಾಡುವ ಸಲುವಾಗಿ. ಜನಾನಾಂ ವಿಮೋಹಾಯ ಅಂತಿಷ್ಟೇ ಇದೆ, ಅದಕ್ಕೆ ಮುಂದೆ ಇಟ್ಕೊಳ್ಬೇಕು, ನಮನಾದಿಕಂ ಕರೋತಿ ಇತಿ ಶೇಷ. ಭಗವಂತ ಈ ಇಷ್ಟೆಲ್ಲ ಸಮರ್ಥನಾದರೂ ಕೂಡ ಭಗವಂತ ಜನಾನಾಂ ವಿಮೋಹಾಯ, ಜನರಿಗೆ ಮೋಹನವನ್ನು ಮಾಡುವ ಸಲುವಾಗಿ ನಮನಾದಿಕಂ ಕರೋತಿ, ನಮಸ್ಕಾರ ಮೊದಲಾದವುಗಳ ನಮಸ್ಕಾರ, ಸ್ತೋತ್ರ, ಅರ್ಚನೆ ಇತ್ಯಾದಿಗಳನ್ನ ಭಗವಂತ ಮಾಡಿದ್ದು ಅದಕ್ಕಾಗಿ ಮಾಡ್ತಾನೆ, ಜನರಿಗೆ ಮೋಹನ ಮಾಡುವ ಸಲುವಾಗಿ ಹೊರತು ಸ್ವತಂತ್ರ ಭಗವಂತನಿಗೆ ಮಾತ್ರ ಯಾವುದೇ ರೀತಿಯಾದಂತಹ ಆ ನಮಸ್ಕಾರಾದಿಗಳಿಂದ, ನಮಸ್ಕಾರ, ಸ್ತೋತ್ರ ಮುಂತಾದವುಗಳಿಂದ ಭಗವಂತನಿಗೆ ಯಾವುದೇ ಪ್ರಯೋಜನವೂ ಇಲ್ಲ. ಭಗವಂತನಿಗೆ ಇದ್ದದ್ದೇನು ಅಂದ್ರೆ ಪ್ರಯೋಜನ ಅಂದ್ರೆ ಇದೆ, ಅಸುರ ಜನರಿಗೆ ಮೋಹನವನ್ನ ಮಾಡೋದೇ ಒಂದು ಪ್ರಯೋಜನ ಅದಕ್ಕೆ. ಈಗ ಅದಕ್ಕಾಗಿ ಭಗವಂತ ಆ ಕಾರ್ಯವನ್ನ ಮಾಡ್ತಾನೆ. ಭಗವಂತ ಮಾತ್ರ ಅಶಕ್ತ ಅಂತ ಸರ್ವಥಾ ಅಲ್ಲ, ಸರ್ವಸಮರ್ಥನಾಗಿ ಇದ್ದಾನೆ. ಅದಕ್ಕಾಗಿ ಭಗವಂತನಿಗೆ ಆ ರೀತಿಯಾಗಿ ಅಸುರ ಮೋಹನಕ್ಕಾಗಿ ಆ ಕೆಲಸವನ್ನು ಮಾಡಿದ್ದೇ ಹೊರತು ಸರ್ವಥಾ ಅಶಕ್ತನಾದ್ದರಿಂದ ಮಾಡಿದ ಅಂತ ಅರ್ಥ ಅಲ್ಲ. ಹೀಗಾಗಿ ಭಗವಂತನಿಗೆ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ ಅಂತ ಹೇಳಿ ಇಷ್ಟೆಲ್ಲ ಈ ಪ್ರಮಾಣಗಳನ್ನ ಉದಾಹರಣೆ ಮಾಡಿ ಮುಂದಿನ ಶ್ಲೋಕದಲ್ಲಿ ಅದನ್ನ ಉಪಸಂಹಾರಿ, ಈ ಇಷ್ಟೊತ್ತು ಏನು ವಿಚಾರವನ್ನ ತಿಳಿಸಿಕೊಟ್ರು, ಪ್ರಮಾಣಗಳನ್ನ ಉದಾಹರಣೆ ಮಾಡಿದ್ದು, ಅವುಗಳನ್ನ ಇಲ್ಲಿಗೆ ಮುಗಿಸ್ತಾರೆ. ಉಪಸಂಹರತಿ ತಸ್ಮಾದಿತಿ 136ನೆಯ ಶ್ಲೋಕ. ತಸ್ಮಾದ್ಯೋ ಮಹಿಮಾ ವಿಷ್ಣೋ ಸರ್ವಶಾಸ್ತ್ರೋದಿತಃ ಸಹಿ ನಾನ್ಯದಿತ್ಯೇಷ ಶಾಸ್ತ್ರಾಣಾಂ ನಿರ್ಣಯಃ ಸಮುದಾಹೃತಃ. ತಸ್ಮಾದ್ಯೋ ಮಹಿಮಾ ವಿಷ್ಣೋಃ
ಸರ್ವಶಾಸ್ತ್ರೋದಿತಃ ಸ ಹಿ ನಾನ್ಯದಿತ್ಯೇಷ ಶಾಸ್ತ್ರಾಣಾಂ ನಿರ್ಣಯಃ ಸಮುದಾಹೃತಃ ಎಂಬುದಾಗಿ 136ನೆಯ ಶ್ಲೋಕ ಪದವಿಭಾಗ. ತಸ್ಮಾತ್ ಯಹ ಮಹಿಮಾ ವಿಷ್ಣೋಃ ಸರ್ವಶಾಸ್ತ್ರೋದಿತಃ ಸಹ ಹಿ ನ ಅನ್ಯತ್ ಇತಿ ಏಷಃ. 4 ಶಬ್ದಗಳಿವೆ. ನಾನ್ಯದಿತ್ಯೇಷ ಅಂತಿದೆ. ನ ಅನ್ಯತ್ ಇತಿ ಏಷಃ ಶಾಸ್ತ್ರಾಣಾಂ ನಿರ್ಣಯಃ ಸಮುದಾಹೃತಃ ಎಂಬುದಾಗಿ ಪದವಿಭಾಗ ಉಪಸಂಹಾರವನ್ನು ಮಾಡ್ತಾ ಇದ್ದದ್ದು ಹಿಂದಿನ ವಿಚಾರವನ್ನ ನೋಡಿ. ತಸ್ಮಾತ್ ಅಂತಿದೆ ಅಂದ್ರೆ ಯಸ್ಮಾತ್ ಅಂತ ಅದನ್ನ ಇಟ್ಕೊಳ್ಬೇಕು. ಯಸ್ಮಾತ್ ಇದ್ದಲ್ಲಿ ತಸ್ಮಾತ್, ತಸ್ಮಾತ್ ಇದ್ದಲ್ಲಿ ಯಸ್ಮಾತ್. ಯತ್ ತತ್ ಶಬ್ದಗಳು ಇವು ಜೊತೆ ಜೊತೆಯಾಗಿ ಇರ್ತವೆ. ಯತ್ ಶಬ್ದದ ಪ್ರಯೋಗವಾಗಿದೆ ಅಂದ್ರೆ ತತ್ ಶಬ್ದವನ್ನ ಇಟ್ಕೊಳ್ಬೇಕು ಅಂತ ಅರ್ಥ. ತತ್ ಶಬ್ದದ ಪ್ರಯೋಗವಾದಾಗ ಯತ್ ಶಬ್ದದ ರೂಪವನ್ನ ಅಲ್ಲಿ ಇಟ್ಕೊಳ್ಬೇಕು. ಹೀಗಾಗಿ ಯತಃ ಏವಂ ತಸ್ಮಾತ್ ಅಂತ ಕೊಟ್ಟಿದ್ದು ಅದಕ್ಕೆ ಯಸ್ಮಾತ್ ಅಂತ ಇಟ್ಕೋಬೇಕು, ಅಥವಾ ಯತಃ ಅಂತ ಇಟ್ಕೋಬೇಕು. ಯತಃ ಏವಂ ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಉದಾಹರಣೆಗಳನ್ನ ಶ್ರೀಮದಾಚಾರ್ಯರು ಅದನ್ನ ಕೊಟ್ಟರು. ಅನೇಕ ಶಾಸ್ತ್ರಗಳಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೋ, ಭಗವಂತನಿಗೆ ಭಗವಂತನ ಮಹಿಮೆಯನ್ನೇ ತಿಳಿಸಿಕೊಟ್ಟಿದ್ದಾರೋ. ಯಸ್ಮಾತ್ ತಸ್ಮಾತ್ ಯಹ ವಿಷ್ಣೋಃ ಮಹಿಮಾ, ಆ ಕಾರಣದಿಂದಾಗಿ ಇಷ್ಟೆಲ್ಲಾ ಪ್ರಮಾಣಗಳಿರೋದರಿಂದ ಮತ್ತು ಅನೇಕ ರೀತಿಯಾದಂತಹ ಅನೇಕ ಶಾಸ್ತ್ರಗಳಲ್ಲಿ ಭಗವಂತನ ಮಹಿಮೆಗಳೇನೆ ಹೇಳಲ್ಪಟ್ಟಿವೆ ಎಲ್ಲ ಶಾಸ್ತ್ರಗಳಲ್ಲಿ. ತಸ್ಮಾತ್ ಯಹ ವಿಷ್ಣೋಃ ಮಹಿಮಾ ಸರ್ವಶಾಸ್ತ್ರೋದಿತಃ. ಸರ್ವಶಾಸ್ತ್ರೋಜಿತಃ ಎಲ್ಲ ಶಾಸ್ತ್ರಗಳಲ್ಲಿಯೂ ಉಚಿತವಾದದ್ದು. ಇಷ್ಟೆಲ್ಲ ಪ್ರಮಾಣಗಳಿಂದ ನಮಗೆ ಸಿದ್ಧವಾದದ್ದರಿಂದಾಗಿ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ವಿಷ್ಣುವಿನ ಭಗವಂತನ ಮಹಿಮೆಯೇ ಹೇಳಲ್ಪಟ್ಟದ್ದು. ನೋಡಿ, ತಸ್ಮಾದ್ಯೋ ಮಹಿಮಾ ವಿಷ್ಣೋಃ ಸಹ ಸರ್ವಶಾಸ್ತ್ರೋಜಿತಃ. ಆ ಮಹಿಮೆ, ಭಗವಂತನ ಮಹಿಮೆ ಏನಿಷ್ಟೊತ್ತು ಹೇಳಿದ್ರಲ್ಲ, ಆ ಮಹಿಮೆನೇ ಸರ್ವಶಾಸ್ತ್ರೋಜಿತಃ, ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಹೇಳಲ್ಪಟ್ಟದ್ದು. ಇದೇ ಮುಖ್ಯವಾಗಿ ಹೇಳಲ್ಪಟ್ಟದ್ದು. ಮುಂದಿನ ಪಾದದಲ್ಲಿದೆ ನೋಡಿ, ನಾಣ್ಯದಿತ್ತೇಶ, ನಾಣ್ಯತ್ ಅನ್ಯತ್ನ. ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಬೇರೆ ವಿಚಾರಗಳನ್ನ ತಿಳಿಸಿಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ತಿಳಿಸ್ತಾ ಇದ್ದದ್ದು ಅನ್ಯತ ಎಂಬುದಕ್ಕೆ ದೋಷಾದಿನ, ಭಗವಂತನ ಎಲ್ಲ ಶಾಸ್ತ್ರಗಳಲ್ಲಿ ಭಗವಂತನ ಮಹಿಮೆಯನ್ನೇ ಹೇಳಿದೆ ಹೊರತು ಭಗವಂತನ ದೋಷಗಳನ್ನ, ಭಗವಂತನಿಗೆ ದೋಷ ಇವೆ, ದೋಷಗಳನ್ನ ಎಲ್ಲಿಯೂ ಯಾವ ಶಾಸ್ತ್ರವೂ ಕೂಡ ತಿಳಿಸಿಕೊಟ್ಟಿಲ್ಲ. ಭಗವಂತನಿಗೆ ದೋಷವೇ ಇಲ್ಲ. ಹೀಗಾಗಿ ಯಾವ ಶಾಸ್ತ್ರಗಳು ಕೂಡ ಭಗವಂತನ ಮಹಿಮೆಯನ್ನೇ ತಿಳಿಸಿಕೊಟ್ಟೆ ಹೊರತು ದೋಷಾದಿಗಳನ್ನ ತಿಳಿಸಿಕೊಟ್ಟಿಲ್ಲ. ಹೀಗಾಗಿ ಇತ್ಯೇಷಃ ಶಾಸ್ತ್ರಾಣಾಂ ನಿರ್ಣಯಃ, ಇದೇ ಎಲ್ಲ ಶಾಸ್ತ್ರಗಳ ನಿರ್ಣಯ. ಅಂದ್ರೆ ಭಗವಂತನ ಮಹಿಮೆಯನ್ನ ಹೇಳೋದೇ ಮುಖ್ಯ ತಾತ್ಪರ್ಯ. ಭಗವತ್ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡೋದೇ ಎಲ್ಲ ಶಾಸ್ತ್ರಗಳ ನಿರ್ಣಯ ಎಂಬುದಾಗಿ ಸಮುದಾಹೃತಃ ನಿಶ್ಚಯ ನಿರ್ಣಯ ನಿಶ್ಚಯ ಸಮ್ಯಕ್ ಉಕ್ತಃ. ಯಾರು ಜ್ಞಾನಿಗಳಿಂದ ಹೇಳಲ್ಪಟ್ಟಿದೆ ಈ ರೀತಿಯಾಗಿ. ಜ್ಞಾನಿಗಳು, ಮಹಾತ್ಮರು ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಎಲ್ಲ ಶಾಸ್ತ್ರಗಳಲ್ಲಿ ಭಗವಂತನ ಮಹಿಮೆಯೇ ಹೇಳಲ್ಪಟ್ಟಿದೆಯೋ, ಭಗವಂತನ ದೋಷಾದಿಗಳು ಹೇಳಲ್ಪಟ್ಟಿಲ್ಲವೋ, ಹೀಗಾಗಿ ಎಲ್ಲ ಶಾಸ್ತ್ರಗಳ ನಿರ್ಣಯ ಮುಖ್ಯ, ಅದಕ್ಕೆ ವಿಷಯ ಯಾವುದು ಅಂದ್ರೆ ಭಗವಂತನ ಮಹಿಮೆ, ಭಗವತ್ ಸರ್ವೋತ್ತಮತ್ವವೇ ಎಲ್ಲ ಶಾಸ್ತ್ರಗಳ ಒಂದು ಉದ್ದೇಶ ಹೇಳುವಂತಹದ್ದು. ಆ ಎಲ್ಲ ಶಾಸ್ತ್ರಗಳ ನಿರ್ಣಯವೂ ಕೂಡ ಹರಿಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡೋದೇ, ಭಗವಂತನ ಮಹಿಮೆಯನ್ನ ಹೇಳೋದೇ ಎಲ್ಲ ಶಾಸ್ತ್ರಗಳಿಗೂ ತಾತ್ಪರ್ಯ ಅಂತ ಸಮುದಾಹೃತಃ, ಎಲ್ಲ ಜ್ಞಾನಿಗಳಿಂದ ಹೇಳಲ್ಪಟ್ಟಿದೆ ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯರು
ಆ ಭಗವಂತನಿಗೆ ಯಾವ ದೋಷಾದಿಗಳಿಲ್ಲ, ಭಗವಂತ ಗುಣಪೂರ್ಣ ಎಂಬುವ ವಿಷಯದೊಳಗೆ ಅನೇಕ ಪ್ರಮಾಣಗಳನ್ನು ಕೊಟ್ಟು ಅದನ್ನ ಇಲ್ಲಿಗೆ ಉಪಸಂಹಾರವನ್ನ ಮಾಡಿ ತಿಳಿಸಿದ್ದಾರೆ. ಹಾಗಾದರೆ ಇದರಿಂದ ಏನರ್ಥ ಆಯಿತು? ಎಲ್ಲ ಶಾಸ್ತ್ರಗಳಿಂದಲೂ ಪ್ರತಿಪಾದ್ಯನಾದಂಥವನು ಭಗವಂತ, ಭಗವಂತನ ಮಹಿಮೆ. ಎಲ್ಲ ಶಾಸ್ತ್ರಗಳು ಭಗವಂತನ ಮಹಿಮೆಯನ್ನೇ ಹೇಳ್ತವೆ ಅಂತ ಇಷ್ಟು ನಿರ್ಣಯ ಮಾಡಿದರು. ಇದರ ಮೇಲೆ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ನಾನು ಭಾರತಂ ವಿಷ್ಣುಪರಂ ಚೇತ್, ಅದರೊಳಗೂ ಮಹಾಭಾರತ ಗ್ರಂಥವು ಕೂಡ ವಿಷ್ಣುಪರವೇ ಅಂತ ತಿಳಿಸಿ. ಎಲ್ಲಾ ಶಾಸ್ತ್ರಗಳು ಅಂದ್ರೆ ಮಹಾಭಾರತವು ಬರುತ್ತದೆ. ಮಹಾಭಾರತವು ಕೂಡ ವಿಷ್ಣುವನ್ನೇ, ಸರ್ವೋತ್ತಮತ್ವವನ್ನೇ, ವಿಷ್ಣುವಿನ ಮಹಿಮೆಯನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದದ್ದು ಅಂತ ಹೇಳಿದ್ದು. ಅದಕ್ಕೆ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ನಾನು ಭಾರತಂ ವಿಷ್ಣುಪರಂ ಚೇತ್, ಮಹಾಭಾರತ ಗ್ರಂಥವು ವಿಷ್ಣುಪರ, ಇಡೀ ಮಹಾಭಾರತ ವಿಷ್ಣುಪರವೇ, ವಿಷ್ಣುವನ್ನೇ ಹೇಳಿಕೊಡ್ತಾ ಇದೆ ಇಡೀ ಮಹಾಭಾರತ ಗ್ರಂಥ. ಎಲ್ಲಾ ಶಾಸ್ತ್ರಗಳು ಮಹಾಭಾರತವು, ಇಡೀ ಮಹಾಭಾರತವು ವಿಷ್ಣುವನ್ನೇ ಹೇಳಿಕೊಡ್ತಾ ಇದೆ ಅಂತ ಹೇಳೋದಾದರೆ, ತತ್ರೈವ ಮನ್ವಾದಿಪರತ್ವೇನ ಕಥಂ ಉಚ್ಯತೆ ಇತ್ಯತಃ ತದ್ವಾಕ್ಯಾರ್ಥಂ ವಕ್ತುಂ ಅನುವದತಿ. ಎಲ್ಲವೂ ವಿಷ್ಣುಪರ ಅಂತ ಹೇಳ್ತಾ ಇದ್ದದ್ದು ಸ್ವಯಂ ವೇದವ್ಯಾಸ ದೇವರೇ ಮಹಾಭಾರತಕ್ಕೆ 3 ಅರ್ಥಗಳಿವೆ ಅಂತ ಹೇಳಿದ್ದಾರೆ. ಮನ್ವಾದಿಪರ ಮತ್ತು ಆಸ್ತಿಕಾದಿಪರ, ಉಪಚರ್ಯಾದಿಪರ ಅಂತ ಹೀಗೆ 3 ರೀತಿಯಿಂದ ಅರ್ಥವನ್ನ ಹೇಳಲಿಕ್ಕೆ ಬರ್ತದೆ ಅಂತ ಹೇಳಿದಾಗ, ಬೇರೆ ಬೇರೆ ಅರ್ಥ ಇದ್ದಂತಾದಾಗ ಮತ್ತೆ ವಿಷ್ಣುಪರವೇ ಅಂತ ಹೇಗೆ ಹೇಳ್ತಾ ಇದ್ದದ್ದು ಅಂತ ಕೇಳಿದಾಗ, ಅದಕ್ಕೆ ವೇದವ್ಯಾಸ ದೇವರ ಒಂದು ವಿಚಾರವನ್ನೇ, ಅವರ ಮಾತನ್ನೇ ಶ್ರೀಮದಾಚಾರ್ಯರು ಉದಾಹರಣೆ ಮಾಡ್ತಾರೆ. ಎಲ್ಲವೂ ಮುಖ್ಯವಾಗಿ ಎಲ್ಲವೂ ಕೂಡ ವಿಷ್ಣುಪರವೇ, ಅಮುಖ್ಯವಾಗಿ, ಅಮುಖ್ಯ ಅರ್ಥ ಅದು 3 ರೀತಿಯ ಅರ್ಥವನ್ನ ಮಹಾಭಾರತಕ್ಕೆ ಹೇಳಬಹುದು ಅಂತ ವೇದವ್ಯಾಸ ದೇವರ ಮಾತನ್ನೇ ಶ್ರೀಮದಾಚಾರ್ಯರು ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. 137ನೆಯ ಶ್ಲೋಕ. ಭಾರತಾರ್ಥಸ್ತ್ರಿಧಾ ಪ್ರೋಕ್ತಃ ಸ್ವಯಂ ಭಗವತೈವ ಹಿ ಮನ್ವಾದಿ ಕೇಚಿದ್ ಬ್ರುವತೆ ಹ್ಯಾಸ್ತೀಕಾದಿ ತಥಾ ಪರೇ ತಥೋಪರಿಚರಾದ್ಯನ್ಯೇ ಭಾರತಂ ಪರಿಚಕ್ಷತೆ. ಭಾರತಾರ್ಥಸ್ತ್ರಿಧಾ ಪ್ರೋಕ್ತಃ ಸ್ವಯಂ ಭಗವತೈವ ಹಿ ಮನ್ವಾದಿ ಕೇಚಿದ್ ಬ್ರುವತೆ ಹ್ಯಾಸ್ತೀಕಾದಿ ತಥಾ ಪರೇ ತಥೋಪರಿಚರಾದ್ಯನ್ಯೇ ಭಾರತಂ ಪರಿಚಕ್ಷತೆ ಎಂಬುದಾಗಿ 137ನೆಯ ಶ್ಲೋಕ ಪದ ವಿಭಾಗ. ಭಾರತಾರ್ಥಃ ತ್ರಿಧಾ ಪ್ರೋಕ್ತಃ ಸ್ವಯಂ ಭಗವತಾ ಏವ ಹಿ ಮನ್ವಾದಿಃ ಕೇಚಿತ್ ಬ್ರುವತೆ ಹಿ ಆಸ್ತಿಕಾದಿಃ ತಥಾ ಪರೇ ತಥಾ ಉಪರಿಚರಾದಿ ಅನ್ಯೇ ಭಾರತಂ ಪರಿಚಕ್ಷತೆ ಎಂಬುದಾಗಿ ಪದ ವಿಭಾಗ. ನೋಡಿ, ಶ್ರೀಮದಾಚಾರ್ಯ ಉದಾಹರಣೆ ಮಾಡಿದ್ದು ಭಾರತಾರ್ಥಸ್ತ್ರಿಧಾ ಪ್ರೋಕ್ತಃ ಸ್ವಯಂ ಭಗವತೈವ ಹಿ. ಭಾರತದ ಅರ್ಥ, ಮಹಾಭಾರತ ಗ್ರಂಥ ಏನು ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೋ
ಅದರ ಅರ್ಥ ಇದು ತ್ರಿಧಾ ಪ್ರೋಕ್ತ, ಮೂರು ರೀತಿಯಾಗಿ ಹೇಳಲ್ಪಟ್ಟದ್ದು ಅಂತ ಸ್ವಯಂ ಭಗವತಾ ಏವ ಪ್ರೋಕ್ತ. ಭಗವತ ಷಡ್ಗುಣೈಶ್ವರ್ಯ ಸಂಪನ್ನರಾದಂತಹ ವೇದವ್ಯಾಸ ದೇವರಿಂದಲೇನೆ ಸ್ವಯಂ ಅವರೇ ವೇದವ್ಯಾಸ ದೇವರೇ ಭಾರತಾರ್ಥ ತ್ರಿಧಾ ಪ್ರೋಕ್ತ, ಭಾರತದ ಅರ್ಥ ಮೂರು ರೀತಿಯಾಗಿ ಇದ್ದದ್ದು ಅಂತ ವೇದವ್ಯಾಸ ದೇವರೇ ಹೇಳಿದ್ದಾರೆ. ಮುಖ್ಯವಾಗಿ ಭಗವತ್ಪರನೇ, ಮತ್ತೆ ಅಮುಖ್ಯವಾಗಿ ಮೂರು ರೀತಿಯಾಗಿ ಅರ್ಥವನ್ನ ಹೇಳಿದ್ದು ಅಂತ ಹೇಳಿದ್ದು. ಅದು ಯಾವುದು ಮೂರು ರೀತಿ ಅಂತ ಉದಾಹರಣೆ ಮಾಡ್ತಾರೆ ಶ್ರೀಮದಾಚಾರ್ಯರು. ಮನ್ವಾದಿ ಕೇಚಿದ್ ಬ್ರುವತೆ, ಒಂದು ಮನ್ವಾದಿಪರ ಅಂತ ಈ ಮಹಾಭಾರತಕ್ಕೆ ಅರ್ಥವನ್ನ ತಿಳಿಸಿಕೊಟ್ಟದ್ದು, ಮತ್ತು ಆಸ್ತಿಕಾದಿಪರ, ಆಸ್ತಿಕ ಮೊದಲಾದಂತಹ ಅರ್ಥವನ್ನ ತಿಳಿಸಿಕೊಟ್ಟದ್ದು. ಮುಂದೆ ಮೂರನೆಯದ್ದು ಉಪರಿಚರಾದಿ ಅನ್ನೇ. ಇನ್ನು ಕೆಲವು ಜನ ಮತ್ತೊಂದು ಅರ್ಥವನ್ನು ಹೇಳ್ತಾರೆ, ಉಪರಿಚರಾದಿ ಅನ್ನೇ ಅಂತ ಆ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದದ್ದು. ಭಾರತಂ ಪರಿಚಕ್ಷತೆ, ಈ ರೀತಿಯಾಗಿ ಮನ್ವಾದಿಪರ, ಆಸ್ತಿಕಾದಿಪರ ಮತ್ತು ಉಪರಿಚರಾದಿಪರ ಅಂತ ಹೀಗೆ ಮೂರು ರೀತಿಯಾಗಿ ಮಹಾಭಾರತ ಇದು ಅರ್ಥವನ್ನ ತಿಳಿಸಿಕೊಡುತ್ತದೆ ಅಂತ ಸ್ವಯಂ ವೇದವ್ಯಾಸ ದೇವರೇ ಈ ರೀತಿಯಾದಂಥ ಮಾತನ್ನ ಹೇಳಿದ್ದು. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ಬರ್ತದೆ, ಭಾರತಂ ನನು ದಶಾರ್ಥಮಪಿ ಸ್ಯಾತ್ ಅಂತೆ ಇತಿ ಅನ್ಯತ್ರ ದಶಾರ್ಥಸ್ಯ ಕಥನ. ಶ್ರೀಮದಾಚಾರ್ಯರು ಮಹಾಭಾರತಕ್ಕೆ 10 ಅರ್ಥಗಳಿವೆ ಅಂತ ಹೇಳಿದ್ದಾರೆ. ಮತ್ತೆ ವೇದವ್ಯಾಸ ದೇವರು 3 ಅರ್ಥಗಳಿವೆ ಅಂತ ಹೇಳಿದ್ದು, ಶ್ರೀಮದಾಚಾರ್ಯ 10 ಅರ್ಥಗಳಿವೆ ಅಂತ ಹೇಳಿದ್ದಾರಲ್ಲ, ವಿರೋಧ ಬಂತಲ್ಲ ಅಂತಂದ್ರೆ ವಿರೋಧ ಬರೋದಿಲ್ಲ. ಯಾಕೆ ಅಂತಂದ್ರೆ ವೇದವ್ಯಾಸ ದೇವರು 3 ಅರ್ಥಗಳು, ಮಹಾಭಾರತಕ್ಕೆ 3 ಅರ್ಥಗಳು ಅಂತ ಹೇಳಿದ್ರೆ ಆಗ ಶ್ರೀಮದಾಚಾರ್ಯರು 10 ಅರ್ಥಗಳು ಅಂತ ಹೇಳಿ ವಿರೋಧ ಬರ್ತಾ ಇತ್ತು. 3 ಅರ್ಥಗಳಿವೆ ಅಂತ ವೇದವ್ಯಾಸ ದೇವರು ಹೇಳಿದ್ದಾರೆ, 10 ಅರ್ಥಗಳಿವೆ ಅಂತ ಹೇಳಿದ್ದಾರೆ. 10 ಅರ್ಥಗಳು ಮಹಾಭಾರತಕ್ಕೆ ಇದ್ದ ಮೇಲೆ 3 ಅರ್ಥಗಳು ಇದ್ದೇ ಇರ್ತವೆ. ಅದಕ್ಕಾಗಿ ಯಾವ ವಿರೋಧ ಇಲ್ಲ ಅಂತ ಆ ವಿರೋಧವನ್ನ ಪರಿಹಾರ ಮಾಡಿಕೊಳ್ಳಬೇಕು. ಹೀಗೆ ಆ ಶ್ರೀಮದಾಚಾರ್ಯರೇ ಆ ವೇದವ್ಯಾಸ ದೇವರ ಮಾತನ್ನ ತಿಳಿಸಿಕೊಟ್ಟಿದ್ದಾರೆ. ಮಹಾಭಾರತಕ್ಕೆ 3 ರೀತಿಯಾದಂತಹ ಅರ್ಥ ಇವೆ ಅಂತ ವೇದವ್ಯಾಸ ದೇವರು ಹೇಳಿದ್ದಾರೆ. ಹೀಗಾಗಿ ವಿಷ್ಣುಪರ ಅಂತ ಇಡೀ ಎಲ್ಲ ಶಾಸ್ತ್ರಗಳು ವಿಷ್ಣುಪರ ಅಂತ ಹೇಳಿಬಿಟ್ರೆ, ಮತ್ತೆ ಇವೆಲ್ಲ ಅರ್ಥಗಳಿವೆ ಅಂತ ವೇದವ್ಯಾಸ ದೇವರು ಹೇಳಿದ್ದಾರಲ್ಲ, ಆ ಮಾತಿಗೇನು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅವೆಲ್ಲವೂ ಮುಖ್ಯಾರ್ಥ, ಅವೆಲ್ಲವೂ ಅಮುಖ್ಯ ಅರ್ಥ. ಮುಖ್ಯವಾಗಿ ಭಗವಂತನೇ ಮುಖ್ಯವಾದಂತಹ ಅರ್ಥ ಎಲ್ಲ ಶಾಸ್ತ್ರಗಳಿಗೆ ಅಂತ ಅದಕ್ಕೆ ಆ 3 ಅರ್ಥಗಳಿವೆ ಅಂತ ತಿಳಿಸಿಕೊಟ್ಟದ್ದು. ಅದಕ್ಕೆ ಮುಂದಿನ ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಇಲ್ಲಿ ನಮಗೆ ಅರ್ಥ ಆಗಲಿಲ್ಲ, ಇಷ್ಟೇ ಮಹಾಭಾರತಕ್ಕೆ 3 ಅರ್ಥ ಅಂತ ವೇದವ್ಯಾಸ ದೇವರು ಹೇಳಿದ್ದಾರೆ ಅಂತ ತಿಳಿದುಕೊಂಡ್ವಿ. ಮನ್ವಾದಿಪರ, ಆಸ್ತಿಕಾದಿಪರ, ಉಪರಿಚರಾದಿಪರ ಅಂತ ಹೇಳಿದ್ರು. 3 ರೀತಿಯಾಗಿ ಅರ್ಥ ಮಹಾಭಾರತಕ್ಕೆ ಇದೆ ಅಂತ ಹೇಳಿದ್ರು. ಇಷ್ಟು ಶ್ಲೋಕದ ಅರ್ಥ ಆಯಿತು. ಆದರೆ ಮನ್ವಾದಿಪರ ಅಂದ್ರೆ ಏನು, ಆಸ್ತಿಕಾದಿಪರ ಅಂದ್ರೆ ಏನು, ಉಪರಿಚರಾದಿಪರ ಅಂದ್ರೆ ಏನು, ಅದಕ್ಕೇನು ಅರ್ಥ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಆಸ್ತಿಕ ಅದಕ್ಕೆ ಏನು ಅರ್ಥ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ನನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಉಪರಿಚರಾದಿ ಮತ್ತು ಆಸ್ತಿಕಾದಿ ಮತ್ತು ಮತ್ತೊಂದು ಮನ್ವಾದಿ ಎಲ್ಲ 3 ಅರ್ಥಗಳಿಗೆ ಆ ವಿಚಾರವನ್ನ, ಅದರ ಅರ್ಥವನ್ನ ಸ್ಪಷ್ಟವಾಗಿ ಅರ್ಥವನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.